ಹಾಯ್, ನಿಮ್ಮ ಮೇಲೆ ಏನಾದರೂ ನಿಮಗೆ ಹಲ್ಲಿ ಬಿದ್ದಿದೆಯಾ? ಅಥವಾ ನೀವೇನಾದ್ರು ಹಲ್ಲಿನ ಸ್ಪರ್ಶಿಸಿದ್ದೀರಾ? ಅಥವಾ ಹಲ್ಲಿಂದ ನಿಮಗೆ ಏನಾರು ಸಮಸ್ಯೆ ಆಗ್ತಿದೆಯಾ? ಈ ಲಿಸರ್ಡ್ಗಳಿಂದ ನಿಮಗೆ ಯಾವುದೇ ಥರ ಸಮಸ್ಯೆ ಇದ್ದರೆ ನೀವು ಒಂದು ಟೆಂಪಲ್ಗೆ ವಿಸಿಟ್ ಕೊಡಲೇಬೇಕು. ಯಾವುದಂದ್ರೆ ಲಿಸರ್ಡ್ ಟೆಂಪಲ್. ಬನ್ನಿ, ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೌರೀಶ್. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ನನ್ನ ಎಲ್ಲ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ. ಯಾವುದು ಈ ಲಿಸರ್ಡ್ ಟೆಂಪಲ್ ಅಂತ ಅಂದರೆ, ಇದರ ಹೆಸರು ನಿಜವಾದ ಹೆಸರು ಲಿಸರ್ಡ್ ಟೆಂಪಲ್ ಅಲ್ಲ. ಇದು ಫೇಮಸ್ ಮಾಡಿರೋ ಹೆಸರು ಅಷ್ಟೇ ಲಿಸರ್ಡ್ ಟೆಂಪಲ್ ಅಂತ. ಆದರೆ ನಿಜವಾದ ಈ ದೇವಸ್ಥಾನದ ಹೆಸರು ವರದರಾಜು ಪೆರಮ್ಮಾಳು ದೇವಸ್ಥಾನ ಅಂತ. ಇದು ಕಂಚಿಪುರಮಿಂದ ಒಂದು 5 ಕಿಲೋಮೀಟರ್ ಮುಂದೆ ಹೋದರೆ ನಿಮಗೆ ಈ ಟೆಂಪಲ್ ಸಿಗುತ್ತೆ. ಇದು ತಮಿಳ್ನಾಡಲ್ಲಿದೆ. ಸೊ ಈ ಟೆಂಪಲ್ಗೆ ನೀವು ವಿಸಿಟ್ ಕೊಡಬೇಕು ಅಂತಂದರೆ ನಿಮಗೆ ನಾನಾ ರೀತಿ ಮಾರ್ಗಗಳಿದೆ. ಸೊ ಟ್ರೈನ್ ಮೂಲಕ ಹೋಗ್ಬೋದು, ಆಗ ಬಸ್ಸಲ್ಲಿ ಹೋಗ್ಬೋದು, ಅಥವಾ ನಿಮಗೆ ಕಾರ್ ಮೂಲಕ ಹೋಗ್ಬೋದು. ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಕಂಚಿಪುರಮಿಗೆ ಹೇಗೆ ರೀಚ್ ಆಗಬೇಕು ಅದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಕೊಟ್ಟಿದ್ದೆ. ದಯವಿಟ್ಟು ಅದನ್ನ ವೀಕ್ಷಿಸಿ. ಅಲ್ಲಿಂದ ಒಂದು 5 ಕಿಲೋಮೀಟರ್ ಮುಂದೆ ಹೋಗ್ಬೇಕಷ್ಟೇ ಈ ಟೆಂಪಲ್ಗೆ. ಸೊ ಹಾಗಾಗಿ ನೀವು ಈ ಟೆಂಪಲ್ಗೆ ಬೆಳಗಿನ ಜಾವ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಒಳಗೆ, ಹಾಗೂ ಸಂಜೆ 4 ರಾತ್ರಿ 8 ಒಳಗಡೆ ಹೋದರೆ ಒಳ್ಳೆಯದು. ಯಾಕೆಂದರೆ ನಿಮಗೆ ಅದೇ ಟೈಮಿಂಗ್ಸಲ್ಲಿ ಈ ದೇವಸ್ಥಾನ ಓಪನ್ ಆಗೋದು. ಯಾಕಪ್ಪ ಈ ಟೆಂಪಲನ್ನು ನಿಮಗೆ ಲಿಸರ್ಡ್ ಟೆಂಪಲ್ ಅಂತ ಕರೀತಾರೆ, ಅಥವಾ ಏನಕ್ಕೆ ಇದು ಫೇಮಸ್ ಆಗಿದೆ, ಈ ಒಂದು ಬೇರೆ ಹೆಸರಿದ್ರು ಕೂಡ ಅಂತ ಅಂದರೆ, ಬಿಕಾಸ್ ಈ ಟೆಂಪಲಲ್ಲಿ ವಿಷ್ಣುದು ಹಾಗೂ ಲಕ್ಷ್ಮಿದು ದೇವಸ್ಥಾನ ಆದಮೇಲೆ ಕೊನೆಗೆ ಸಿಗೋದೇ ನಿಮಗೆ ಒಂದು ಹಲ್ಲಿಗಳು ಈ ಮೇಲ್ಛಾವಣಿಲಿ ಒಂದು ಚಿನ್ನದ್ದು ಒಂದು ಬೆಳ್ಳಿದು ಇದು ಮಾಡಿ ನಿಲ್ಲಿಸಿದ್ದಾರೆ. ಹಲ್ಲಿಗಳದ್ದು ಪ್ರತಿಮೆ ಮಾಡಿ ನಿಲ್ಲಿಸಿದ್ದಾರೆ. ಅದನ್ನ ಎಲ್ಲರೂ ಸ್ಪರ್ಶಿಸ್ತಾರೆ. ಏನಕ್ಕೆ ಇದು ಸ್ಪರ್ಶಿಸ್ತಾರೆ ಅಂದರೆ, ನಿಮಗೇನಾದರೂ ಹಲ್ಲಿಗಳಿಂದ ಮೈ ಮೇಲೆ ಬಿದ್ದು ಪರಿಹಾರಕ್ಕೋಸ್ಕರ ಹೋಗ್ತಾರೆ, ಕೆಲವರು ಆರೋಗ್ಯಕ್ಕೋಸ್ಕರ ಹೋಗ್ತಾರೆ. ಸೊ ಹಾಗಾಗಿ ಈ ಟೆಂಪಲ್ ತುಂಬ ಫೇಮಸ್ ಆಗಿರೋದೇ ಹಲ್ಲಿಗಳನ್ನ ಮುಟ್ಟೋದ್ರಿಂದ. ಇಡೀ ನೀವು ಇಂಡಿಯಾದಲ್ಲಿ ನೀವು ಯಾವುದೂ ಕೂಡ ಹಲ್ಲಿಗಳಿಗೆ ಅಂತಲೇ ಒಂದು ವಿಶೇಷವಾದ ಟೆಂಪಲ್ ಇಲ್ಲ. ಆದ್ದರಿಂದ ಈ ಜಾಗಕ್ಕೆ, ಈ ಟೆಂಪಲ್ಗೆ ಎಲ್ಲರೂ ಬಂದು ಅವರ ಪಾಪಗಳನ್ನ ಪರಿಹಾರ ಮಾಡ್ಕೊಂಡು ಹೋಗ್ತಾರೆ. ಹಾಗೂ ಅದುಗಳಿಂದ ಏನಾರು ಸಮಸ್ಯೆಗಳಿದ್ರೆ ಆರೋಗ್ಯದಲ್ಲಿ ಅದನ್ನು ಪರಿಹಾರ ಮಾಡಲಿಕ್ಕೆ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾ ಹೋಗ್ತಾರೆ. ಇದರ ಹಿಂದಿನ ಪುರಾಣ ಕಥೆ ಏನಪ್ಪ ಅಂತ ಅಂದರೆ, ಗೌತಮ ಋಷಿಗಳು ಅವ್ರ ಶಿಷ್ಯಂದು ಶಾಪ ಕೊಡ್ತಾರೆ. ಯಾಕೆ ಅಂತ ಅಂದರೆ, ಅವರು ಪೂಜೆ ಮಾಡಬೇಕಾದ್ರೆ ಅಥವಾ ತಪಸ್ ಮಾಡಬೇಕಾದ್ರೆ ಅವ್ರದ್ದು ಪಾತ್ರೆ ಒಳಗಡೆ, ನೀರಿನ ಪಾತ್ರೆ ಒಳಗಡೆ ಅವರು 2 ಹಲ್ಲಿಗಳನ್ನ ಬಿಟ್ಬಿಟ್ಟಿರ್ತಾರೆ. ಅದು ಅವರಿಗೆ ಋಷಿಗೆ ಗೊತ್ತಾಗುತ್ತೆ. ಹಾಗಾಗಿ ಇಬ್ಬರುಗಳಿಗೂ ಒಂದು ಶಾಪ ಕೊಡ್ತಾರೆ, ನೀವು ಹಲ್ಲಿ ಹಾಗೆ ಅಂತ. ಆಮೇಲೆ ಕೊನೆಯ ವರ್ಷಕ್ಕೆ ತುಂಬ ಬೇಡ್ಕೊಂಡ್ಮೇಲೆ ಅದು ವಿಷ್ಣು ಬಂದು ಪರಿಹಾರ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಹಾಗೆ ವಿಷ್ಣು ಬಂದುಬಿಟ್ಟು ಅವರಿಗೆ ಪರಿಹಾರ ಮಾಡ್ತಾರೆ. ಸೊ ಪರಿಹಾರ ಮಾಡಿದಾಗ ವಿಷ್ಣು ಏನು ಹೇಳ್ತಾರೆ, ಇದನ್ನ ಸ್ಮರಣೆಯಿಂದಕ್ಕೋಸ್ಕರ ಈ ಹಲ್ಲಿಗಳನ್ನ ಮುಟ್ಟಿದರೆ ನೀವು ಜನಗಳು ಅದರಿಂದ ಪರಿಹಾರ ಹೊಂದ್ತಾರೆ, ಅವರಿಗೆ ಆಶೀರ್ವಾದ ಆಗುತ್ತೆ, ಆರೋಗ್ಯ ಸರಿಯಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಮೇಲ್ಛಾವಣಿಯಲ್ಲಿ ಚಿನ್ನದ್ದು ಬೆಳ್ಳಿದು ಪ್ರತಿಮೆಗಳು ಹಾಗೆ ಇರಲಿ ಅಂದ್ಬಿಟ್ಟು ಒಂದು ಪರಿಹಾರ ಕೊಡ್ತಾರೆ. ಸೊ ಇದು ದೇವಸ್ಥಾನದ ಒಂದು ಪೌರಾಣಿಕ ಕಥೆ ಆಗಿದೆ. ಸೊ ಅದ್ರ ಜೊತೆ ಇನ್ನೂ ಬೇರೆ ಬೇರೆ ಇಂದ್ರನ ಕಥೆ ಎಲ್ಲ ಹೇಳ್ತಾ ಹೋಗ್ತಾರೆ. ಸೊ ಈ ರೀತಿಯಾಗಿ ನೀವು ಅಲ್ಲಿ ಹೋದಾಗ ನೀವು ಅಲ್ಲಿ ನೋಡ್ಕೋಬೋದು, ಹಿಸ್ಟ್ರಿ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಹೋಗ್ತಾರೆ. ಹಾಗೂ ಈ ಟೆಂಪಲ್ ಕಟ್ಸಿದ್ದು ಯಾರು ಅಂತಂದರೆ, ಚೋಳ ಕಾಲದಲ್ಲಿ ಕಟ್ಟಕ್ಕೆ ಶುರು ಮಾಡಿದ್ದು. ಚೋಳರು ಒಂದು ಸಣ್ಣದಾಗಿ ಕಟ್ಟಿದ್ರು. ಅದನ್ನ ಮತ್ತು ನಮ್ಮ ವಿಜಯನಗರದ ಸಾಮ್ರಾಜ್ಯದ ರಾಜ್ಯಗಳು ಅಲ್ಲಿಗೆ ಹೋಗ್ಬಿಟ್ಟು ಅದನ್ನ 25 ಎಕರೆ ಎಕ್ಸ್ಟೆಂಡ್ ಮಾಡಿ ಸೊ ದೊಡ್ಡ ದೇವಸ್ಥಾನಗಳನ್ನ ಕಟ್ಟಿದ್ದಾರೆ. ಇಲ್ಲಿ 100 ಕಂಬದ ಒಂದು ಹಾಲ್ ಇದೆ. ಆ 100 ಕಂಬದ ಹಾಲ್ ಏನಿದೆ, ಆ ಕಂಬದಲ್ಲಿ ಒಂದೊಂದು ಕಂಬಗಳು ವಿಶೇಷತೆಯಿಂದ ಕೂಡಿದೆ. ಈ ರೀತಿಯಾಗಿ ಟೆಂಪಲ್ ಒಂದರಿಂದ ಒಂದು ವಿಶೇಷತೆಯಿಂದ ಕೂಡಿದೆ. ನೀವು ಈ ಟೆಂಪಲ್ನ ವಿಸಿಟ್ ಕೊಡಲಿಕ್ಕೆ ಒಂದು ಮಿನಿಮಮ್ ಏನಲ್ಲ ಅಂದ್ರೂ ರಶ್ ಏನೂ ಇಲ್ಲ. ನಿಮಗೆ ವೀಕ್ ಡೇಸಲ್ಲಿ ಹೋಗಿದ್ದೀನಿ ಅಂದರೆ ನಿಮಗೆ 1.5 ಅವರ್ ಬೇಕಾಗುತ್ತೆ ನೋಡಲಿಕ್ಕೆ. ಎಂಟೈರ್ ಟೆಂಪಲ್ ಎಲ್ಲ ನೋಡಿಕೊಂಡು ನೀವು ಸ್ವಲ್ಪ ಮಾಹಿತಿ ಇಲ್ಲ, ನಿಮಗೆ ತುಂಬ ಹಿಸ್ಟ್ರಿ ಬಗ್ಗೆ, ಆರ್ಕಿಟೆಕ್ಚರ್ ಬಗ್ಗೆ ತುಂಬ ಮಾಹಿತಿ ತಿಳ್ಕೊಬೇಕು ಅಂದರೆ ಒಂದು ಅರ್ಧ ದಿನದಿಂದ 1 ದಿನ ಬೇಕಾಗುತ್ತೆ. ಇದೊಂದೇ ಟೆಂಪಲ್ ನೋಡಬೇಕು ಅನ್ನೋದಾದರೆ. ಇಲ್ಲ, ನನಗೆ ಜಸ್ಟ್ ವಿಸಿಟ್ ಕೊಟ್ಬಿಟ್ಟು ದರ್ಶನ ಮಾಡಿಕೊಂಡು ಅದ್ರ ಬಗ್ಗೆ ಸಣ್ಣ ಮಾಹಿತಿ ತಿಳ್ಕೊಂಬರ್ತೀನಿ, ನಿಮಗೆ 1.5 2 ಗಂಟೆ ಮ್ಯಾಕ್ಸಿಮಮ್ ಸಾಲಕ್ಕೂ. ಸೊ ಅಲ್ಲಿಂದ ನಿಮಗೆ ಏನಾದರೂ ಸಮಸ್ಯೆಗಳಾಗಿದ್ದರೆ ಪರಿಹಾರಕ್ಕೋಸ್ಕರ ಈ ಟೆಂಪಲ್ಗೆ ಹೋಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನಿಮ್ಗೆ ಏನೇ ಮಾಹಿತಿಗಳು ಬೇಕು ಅಂತ ಅಂದರೂ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.